ಕುಂಭಮೇಳಕ್ಕೆ ಹೋದಂಥ 4 ಜನರು ಈಗ ಬೆಳಗಾವಿ ಏನು 4 ಜನರು ಸಾವನ್ನಪ್ಪಿದ್ದಾರೆ. ಈಗಾಗಲೇ ಅವರ ಮೃತದೇಹಗಳು ಏನು ದೆಹಲಿಯನ್ನು ತಲುಪಿದ್ದು ಅಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಮರಣೋತ್ತರ ಪರೀಕ್ಷೆ ಬಳಿಕ ಏನು ಬೆಳಗಾವಿಗೆ ಏರ್ಲಿಫ್ಟನ್ನು ಮಾಡಲಾಗುತ್ತೆ. ಏರ್ಲಿಫ್ಟ್ ಆದ ನಂತರ ಕುಟುಂಬಸ್ಥರಿಗೂ ಕೂಡ ಏನು ಮೃತದೇಹಗಳನ್ನು ಹಸ್ತಾಂತರ ಮಾಡ್ತಾರೆ. ಆ ಬಳಿಕ ವಿಧಿವಿಧಾನಗಳ ಪ್ರಕಾರ ಅದು ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ. ಸದ್ಯ ನಾನಿರುವಂಥ ಸ್ಥಳ ಏನು ಶೆಟ್ಟಿಗಲ್ಲಿಯ ಅರುಣ್ ಕೋರ್ಪಡೆ ಎಂಬುವರು ಏನು ಸಾವನ್ನಪ್ಪಿದ್ರು ಕುಂಭಮೇಳದಲ್ಲಿ ಕಾಲ್ತುಳಿತದಲ್ಲಿ ಅವರ ನಿವಾಸದಲ್ಲಿ ಇರುವಂಥ ದೃಶ್ಯದಲ್ಲಿ ಗಮನಿಸ್ಬೋದು. ಮನೆಯಲ್ಲಿ ಕೂಡ ಈಗ ನೀರವ ಮೌನ ಕೂಡ ಆವರಿಸಿದ್ದು ಸುಮಾರು 4 ಜನ ಸಹೋದರಿಯರು ಏನು ಸಹೋದರನ ಮೃತದೇಹದ ಏನು ಆಗಮನಕ್ಕಾಗಿ ಕಾಯ್ತಿರುವಂಥದ್ದು. ಸಾಕಷ್ಟು ಅಂದರೆ ಧಾರ್ಮಿಕವಾಗಿ ಭಕ್ತರಾಗಿದ್ದಂಥ ಅರುಣ್ ಕೋರ್ಪಡೆ ಅವರು ಸಾಕಷ್ಟು ಅಂದರೆ ಕಾಶಿ ಇರ್ಬೋದು, ಬೇರೆ ಬೇರೆ ದೇವಸ್ಥಾನಗಳಿರ್ಬೋದು, ಪಂಢರಪುರ ಸೇರಿದಂತೆ ವಿವಿಧ ಕಡೆ ಎಲ್ಲ ಕಡೆ ಕೂಡ ಏನು ಆ ದೇವಸ್ಥಾನಕ್ಕೆ ಹೋಗ್ತಿದ್ರು ಅನ್ನೋ ಒಂದು ಮಾತನ್ನು ಕೂಡ ಕೊಟ್ಟಿರುವಂಥದ್ದು. ಮತ್ತು ಅರುಣ್ ಕೋರ್ಪಡೆ ಅವರಿಗೆ ಇಬ್ಬರು ಗಂಡು ಮಕ್ಕಳಿದ್ರೆ, ಮತ್ತೊಬ್ಬರು ಇಂಡೋನೇಷ್ಯಾದಲ್ಲಿದ್ದಾರೆ. ಅವರು ಕೂಡ ಈಗ ಬರ್ತಿದ್ದಾರೆ. ಬಂದ ನಂತರ ಅಂತ್ಯಕ್ರಿಯೆಗೆ ಕುಟುಂಬಸ್ಥರು ಕೂಡ ಸಕಲವಾದಂಥ ಸಿದ್ಧತೆಯನ್ನು ಕೂಡ ಮಾಡ್ತಿರುವಂಥದ್ದು. 4 ಜನ ಸಹೋದರಿಯರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡಿಸ್ತೀನಿ. ಅಮ್ಮ, ಯಾವಾಗ ಹೋಗಿದ್ರು ಅವರು? ಅವ್ರು ರವಿವಾರ ದಿವಸ ಹೋಗಿದ್ರು. ರವಿವಾರ ದಿವಸ ನನಗೆ 6 ಗಂಟೆಗೆ ಫೋನ್ ಬಂತು. ನಾವು ಈ ಕಡೆ ಇರೋದಿಲ್ಲ, ಮಹಾರಾಷ್ಟ್ರ ಒಳಗೆ ನನಗೆ ಕೊಟ್ಟಾರ, ಅಲ್ಲಿ ಇರ್ತೀನಿ. ಅಲ್ಲಿ ಫೋನ್ ಬಂತು. ಚಿಕ್ಕೋಡಿ ಒಳಗೆ ಅವ್ರು ನಿಂತಿದ್ರು ಚಹಾ ಕುಡಿಯಾಕೆ. ನಾ ಚಹಾ ಕುಡಿಯಾಕೆ ನಿಂತೇವಪ್ಪ. ನಾ ಹೋಗಾಕತ್ತೀನಿ ಅಕ್ಕ, ನಾ ಗುಡಿಗೆ ಇದಕ್ಕೆ ದೇವ್ರಿಗೆ ಪ್ರಯಾಗ್ ಚಿಕ್ಲಿಗೆ ಹೋಗಾಕತ್ತೀನಿ ಕುಂಭಮೇಳಕ್ಕೆ. ಈಗ ಹೋಗೋತ್ನ್ಯಾಗ ಎಲ್ಲೆಲ್ಲೇ ದೇವ್ರು ಅದಾರ ಅಲ್ಲಿ ಕಡೆ ಹೋಗ್ತೀನಿ, ಭೇಟಿ ಆಗ್ತೀನಿ ಮತ್ತು ಹೋಗ್ತೇವ್ರು. ಆಮೇಲೆ ನಾ ಮರನೇ ದಿವಸ ಸೋಮವಾರ ದಿವಸ ಫೋನ್ ಮಾಡಿನಿ ನಾನು. ಮಕ್ಕಳು ಇಬ್ಬರು ಗಂಡು ಮಕ್ಕಳು ಬೇಡ ಮತ್ತೊಂದು ಸರಿ ಕತ್ತಿದ್ರಿ ದೊಡ್ಡವ ಭಾಳ ಅಂದ, ಬ್ಯಾಡಪ್ಪ ಈಗ ಹೋಗ್ಬ್ಯಾಡ್ರಿ, ಭಾಳ ಗರ್ದಿ ಐತಿ, ನೀವು ಆಮೇಲೆ ಹೋಗ್ರಿ, ಈಗ ಹೋಗ್ಬ್ಯಾಡ್ರಿ ಅಂದ್ರೆ ಇಲ್ಲ ನಾವು ಹೋಗವ್ರಂತ ಇದು ಮಾಡಿರಿ. ಈಗ ಎಷ್ಟು ಗಂಟೆಗೆ ಬರ್ತಿದೆ ಅಂತೇಳಿ ಅಧಿಕಾರಿಗಳಾಗಲಿ ಯಾರಾದರೂ ಹೇಳಿದಾರಮ್ಮ? ಹಾಂ, ಈಗ 5 ಗಂಟೆ ತನಕ ನಾವು ಈ ಕಡೆ ಬರಾಕತ್ತೀವಂತ ಅವರು ಮಿಸ್ಸಸ್ ಹೇಳಿ ನಮ್ಮ ವೈನಿ. ಹೆಂಗಿದ್ರಮ್ಮ ಮನೆಯಾಗೆಲ್ಲ? ಭಾಳ ಚಲೋ ರೀ. ನಮ್ದು ಮನಿನ ಎಲ್ಲ ಇದೈತ್ರಿ. ಹಂಗೆ ಯಾರ್ದು ಏನು ಯಾರಿಗೆ ಈದಿಲ್ಲ ಏನಿಲ್ಲ, ಅಕ್ಕಂಗರಿಗೆಲ್ಲ ಹಚ್ಕೊಂಡು ಎಲ್ಲರಿಗೆ ಹಚ್ಕೊಂಡು ಇದು ಮಾಡ್ತಿದ್ರು. ಏನೂ ಇಲ್ಲ. ಅಮ್ಮ, ಈಗ ಅಂತ್ಯಕ್ರಿಯೆ ಅದು ಎಲ್ಲಿ ಮಾಡ್ತೀರಿ? ಇಲ್ಲೇ ಇದಕ್ಕೆ ರೀ ಸದಾಶಿವನಗರಕ್ಕೆ ಅಲ್ಲೇ ಮಾಡೋದ್ರಿ. ಈಗ ದೇವಸ್ಥಾನಕ್ಕೆ ಹೋದವರು ವಾಪಸ್ ಬರಲಿಲ್ಲ? ಬರಲಿಲ್ಲ ರೀ, ನಮ್ಮ ತಮ್ಮ ಹೋಗಿ ಬಂದಿಲ್ಲ. ಭಾಳ ಚಲೋ ಇದ್ರು, ಭಾಳ ಚಲೋ ಇದ್ರು. ಎಲ್ಲರಿಗೂ ಹಚ್ಕೊಂಡು ಎಲ್ಲರಿಗೂ ಮಾತಾಡ್ಕೊಂತ ಚಲೋ ಇದ್ರು, ಅಷ್ಟು ಚಲೋ ಇದ್ರು. ಅವ್ರ ಜೊತೆಗೆ ಹೋದಂಥವ್ರು ಒಟ್ಟು 60 ಜನರ ಪೈಕಿ ಇವ್ರು 4 ಜನರಿಗೆ ಇದಾಗಿದೆ. ಜನ ಹೋಗ್ಯಾರ, ಇವ್ರು 4 ಇದಿಷ್ಟು ಕುಟುಂಬಸ್ಥರ ಮಾತಾಗಿರುವಂಥದ್ದು. ಸದಾಶಿವನಗರದ ಏನು ಸ್ಮಶಾನದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡ್ತಿದ್ದೇವೆ ಮತ್ತು ಜಿಲ್ಲಾಡಳಿತ ಕೂಡ ನಮಗೆ ಸಂಪರ್ಕದಲ್ಲಿ ಇದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಒಟ್ಟಾರೆ ಬೆಳಗಾವಿ ಜಿಲ್ಲಾಡಳಿತ ಕೂಡ ಈಗಾಗಲೇ ಅವರನ್ನು ಮರಣೋತ್ತರ ಪರೀಕ್ಷೆ ಅಂದರೆ ದೆಹಲಿಯಲ್ಲಿ ಈಗಾಗಲೇ ಕರ್ನಾಟಕ ಭವನದಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಅಲ್ಲಿಂದ ಏನು ಬೆಳಗಾವಿಯ ಏರ್ಪೋರ್ಟ್ಗೆ ಏನು ಏರ್ಲಿಫ್ಟ್ ಮಾಡುವ ಮೂಲಕ ಇಲ್ಲಿ ಆ ಕುಟುಂಬಸ್ಥರಿಗೆ ಕೂಡ ಹಸ್ತಾಂತರ ಮಾಡಲಾಗಿದೆ. ಸಂಜೆ 5:30 ಸುಮಾರಿಗೆ ಬರುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಮಧ್ಯಾಹ್ನ 3 ಗಂಟೆಗೆ ಅಲ್ಲಿಂದ ಏರ್ಲಿಫ್ಟ್ ಆಗ್ತವೆ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಕೂಡ ಹೇರುವಂಥದ್ದು. ಕುಂಭಮೇಳಕ್ಕೆ ಹೋದಂಥ 4 ಜನರು ಈಗ ಬೆಳಗಾವಿ ಏನು 4 ಜನರು ಸಾವನ್ನಪ್ಪಿದ್ದಾರೆ. ಈಗಾಗಲೇ ಅವರ ಮೃತದೇಹಗಳು ಏನು ದೆಹಲಿಯನ್ನು ತಲುಪಿದ್ದು ಅಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಮರಣೋತ್ತರ ಪರೀಕ್ಷೆ ಬಳಿಕ ಏನು ಬೆಳಗಾವಿಗೆ ಏರ್ಲಿಫ್ಟನ್ನು ಮಾಡಲಾಗುತ್ತೆ. ಏರ್ಲಿಫ್ಟ್ ಆದ ನಂತರ ಕುಟುಂಬಸ್ಥರಿಗೂ ಕೂಡ ಏನು ಮೃತದೇಹಗಳನ್ನು ಹಸ್ತಾಂತರ ಮಾಡ್ತಾರೆ. ಆ ಬಳಿಕ ವಿಧಿವಿಧಾನಗಳ ಪ್ರಕಾರ ಅದು ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ. ಸದ್ಯ ನಾನಿರುವಂಥ ಸ್ಥಳ ಏನು ಶೆಟ್ಟಿಗಲ್ಲಿಯ ಅರುಣ್ ಕೋರ್ಪಡೆ ಎಂಬುವರು ಏನು ಸಾವನ್ನಪ್ಪಿದ್ರು ಕುಂಭಮೇಳದಲ್ಲಿ ಕಾಲ್ತುಳಿತದಲ್ಲಿ ಅವರ ನಿವಾಸದಲ್ಲಿ ಇರುವಂಥ ದೃಶ್ಯದಲ್ಲಿ ಗಮನಿಸ್ಬೋದು. ಮನೆಯಲ್ಲಿ ಕೂಡ ಈಗ ನೀರವ ಮೌನ ಕೂಡ ಆವರಿಸಿದ್ದು ಸುಮಾರು 4 ಜನ ಸಹೋದರಿಯರು ಏನು ಸಹೋದರನ ಮೃತದೇಹದ ಏನು ಆಗಮನಕ್ಕಾಗಿ ಕಾಯ್ತಿರುವಂಥದ್ದು. ಸಾಕಷ್ಟು ಅಂದರೆ ಧಾರ್ಮಿಕವಾಗಿ ಭಕ್ತರಾಗಿದ್ದಂಥ ಅರುಣ್ ಕೋರ್ಪಡೆ ಅವರು ಸಾಕಷ್ಟು ಅಂದರೆ ಕಾಶಿ ಇರ್ಬೋದು, ಬೇರೆ ಬೇರೆ ದೇವಸ್ಥಾನಗಳಿರ್ಬೋದು, ಪಂಢರಪುರ ಸೇರಿದಂತೆ ವಿವಿಧ ಕಡೆ ಎಲ್ಲ ಕಡೆ ಕೂಡ ಏನು ಆ ದೇವಸ್ಥಾನಕ್ಕೆ ಹೋಗ್ತಿದ್ರು ಅನ್ನೋ ಒಂದು ಮಾತನ್ನು ಕೂಡ ಕೊಟ್ಟಿರುವಂಥದ್ದು. ಮತ್ತು ಅರುಣ್ ಕೋರ್ಪಡೆ ಅವರಿಗೆ ಇಬ್ಬರು ಗಂಡು ಮಕ್ಕಳಿದ್ರೆ, ಮತ್ತೊಬ್ಬರು ಇಂಡೋನೇಷ್ಯಾದಲ್ಲಿದ್ದಾರೆ. ಅವರು ಕೂಡ ಈಗ ಬರ್ತಿದ್ದಾರೆ. ಬಂದ ನಂತರ ಅಂತ್ಯಕ್ರಿಯೆಗೆ ಕುಟುಂಬಸ್ಥರು ಕೂಡ ಸಕಲವಾದಂಥ ಸಿದ್ಧತೆಯನ್ನು ಕೂಡ ಮಾಡ್ತಿರುವಂಥದ್ದು. 4 ಜನ ಸಹೋದರಿಯರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡಿಸ್ತೀನಿ. ಅಮ್ಮ, ಯಾವಾಗ ಹೋಗಿದ್ರು ಅವರು? ಅವ್ರು ರವಿವಾರ ದಿವಸ ಹೋಗಿದ್ರು. ರವಿವಾರ ದಿವಸ ನನಗೆ 6 ಗಂಟೆಗೆ ಫೋನ್ ಬಂತು. ನಾವು ಈ ಕಡೆ ಇರೋದಿಲ್ಲ, ಮಹಾರಾಷ್ಟ್ರ ಒಳಗೆ
ನನಗೆ ಕೊಟ್ಟಾರ ಅಲ್ಲಿ ಇರ್ತೀನಿ ಅಲ್ಲಿ ಫೋನ್ ಬಂತು ಚಿಕ್ಕೋಡಿ ಒಳಗೆ ಅವ್ರು ನಿಂತಿದ್ರು ಚಾ ಕುಡಿಯಾಕ ನಾ ಚಾ ಕುಡಿಯಾಕು ನಿಂತೇವಪ್ಪ ನಾ ಹೋಗಾಕತ್ತೀನಿ ಅಕ್ಕ ನಾ ಗುಡಿಗೆ ಇದಕ್ಕೆ ದೇವ್ರಿಗೆ ಪ್ರಯಾಗ್ ಚಿಕ್ಲಿಗೆ ಹೋಗಾಕತ್ತೀನಿ ಕುಂಭಮೇಳಕ್ಕೆ ಈಗ ಹೋಗೋತ್ನ್ಯಾಗ ಎಲ್ಲೆಲ್ಲೇ ದೇವ್ರ ಅದಾರ ಅಲ್ಲಿ ಕಡೆ ಹೋಗ್ತೀನಿ ಭೇಟಿ ಆಗ್ತೀನಿ ಮತ್ತು ಹೋಗ್ತೇವ್ರ ಆಮೇಲೆ ನಾ ಮರನೇ ದಿವಸ ಸೋಮವಾರ ದಿವಸ ಫೋನ್ ಮಾಡಿನಿ ನಾನು ಮಕ್ಕಳು ಇಬ್ರು ಗಂಡು ಮಕ್ಕಳು ಬೇಡ ಮತ್ತೊಂದು ಸರಿ ಹಾಕತ್ತಿದ್ರಿ ದೊಡ್ಡವ ಭಾಳ ಅಂದ ಬ್ಯಾಡಪ್ಪ ಈಗ ಹೋಗ್ಬ್ಯಾಡ್ರಿ ಭಾಳ ಗರ್ದಿ ಐತಿ ನೀವು ಆಮೇಲೆ ಹೋಗ್ರಿ ಈಗ ಹೋಗ್ಬ್ಯಾಡ್ರಿ ಅಂದ್ರೆ ಇಲ್ಲ ನಾವು ಹೋಗವ್ರಂತ ಇದು ಮಾಡಿರಿ. ಈಗ ಎಷ್ಟು ಗಂಟೆಗೆ ಬರ್ತಿದೆ ಅಂತೇಳಿ ಅಧಿಕಾರಿಗಳಾಗಲಿ ಯಾರಾದರೂ ಹೇಳಿದಾರಮ್ಮ? ಹಾಂ ಈಗ 5 ಗಂಟೆ ತನಕ ನಾವು ಈ ಕಡೆ ಬರಾಕತ್ತೀವಂತ ಅವರು ಮಿಸ್ಸಸ್ ಹೇಳಿ ನಮ್ಮ ವೈನಿ. ಹೆಂಗಿದ್ರಮ್ಮ ಮನೆಯಾಗೆಲ್ಲ? ಭಾಳ ಚಲೋ ರೀ ನಮ್ದು ಮನಿನ ಎಲ್ಲ ಇದೈತ್ರಿ ಹಂಗೆ ಯಾರ್ದು ಏನು ಯಾರಿಗೆ ಈದಿಲ್ಲ ಏನಿಲ್ಲ ಅಕ್ಕಂಗರಿಗೆಲ್ಲ ಹಚ್ಕೊಂಡು ಎಲ್ಲರಿಗೆ ಹಚ್ಕೊಂಡು ಇದು ಮಾಡ್ತಿದ್ರು ಏನೂ ಇಲ್ಲ. ಅಮ್ಮ ಈಗ ಅಂತ್ಯಕ್ರಿಯೆ ಅದು ಎಲ್ಲಿ ಮಾಡ್ತೀರಿ? ಇಲ್ಲೇ ಇದಕ್ಕೆ ರೀ ಸದಾಶಿವನಗರಕ್ಕೆ ಅಲ್ಲೇ ಮಾಡೋದ್ರಿ. ಈಗ ದೇವಸ್ಥಾನಕ್ಕೆ ಹೋದವರು ವಾಪಸ್ ಬರಲಿಲ್ಲ? ಬರಲಿಲ್ಲ ರೀ ನಮ್ಮ ತಮ್ಮ ಹೋಗಿ ಬಂದಿಲ್ಲ ರೀ. ಭಾಳ ಚಲೋ ಐತ್ರಿ ಭಾಳ ಚಲೋ ಐತ್ರಿ ಎಲ್ಲರಿಗೂ ಹಚ್ಕೊಂಡು ಎಲ್ಲರಿಗೂ ಮಾತಾಡ್ಕೊಂತ ಚಲೋ ಇದ್ರು ಅಷ್ಟು ಚಲೋ ಐತ್ರಿ. ಅವ್ರ ಜೊತೆಗೆ ಹೋದಂಥವ್ರು ಒಟ್ಟು 60 ಜನರ ಪೈಕಿ ಇವ್ರು 4 ಜನರಿಗೆ ಇದಾಗಿದೆ. ಜನ ಹೋಗ್ಯಾರ ಇವ್ರು 4 ಇದಿಷ್ಟು ಕುಟುಂಬಸ್ಥರ ಮಾತಾಗಿರುವಂಥದ್ದು. ಸದಾಶಿವನಗರದ ಏನು ಸ್ಮಶಾನದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡ್ತಿದ್ದೇವೆ ಮತ್ತು ಜಿಲ್ಲಾಡಳಿತ ಕೂಡ ನಮಗೆ ಸಂಪರ್ಕದಲ್ಲಿ ಇದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಒಟ್ಟಾರೆ ಬೆಳಗಾವಿ ಜಿಲ್ಲಾಡಳಿತ ಕೂಡ ಈಗಾಗಲೇ ಅವರನ್ನು ಮರಣೋತ್ತರ ಪರೀಕ್ಷೆ ಅಂದರೆ ದೆಹಲಿಯಲ್ಲಿ ಈಗಾಗಲೇ ಕರ್ನಾಟಕ ಭವನದಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಅಲ್ಲಿಂದ ಏನು ಬೆಳಗಾವಿಯ ಏರ್ಪೋರ್ಟ್ಗೆ ಏನು ಏರ್ಲಿಫ್ಟ್ ಮಾಡುವ ಮೂಲಕ ಇಲ್ಲಿ ಆ ಕುಟುಂಬಸ್ಥರಿಗೆ ಕೂಡ ಹಸ್ತಾಂತರ ಮಾಡಲಾಗಿದೆ. ಸಂಜೆ 5:30 ಸುಮಾರಿಗೆ ಬರುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಮಧ್ಯಾಹ್ನ 3 ಗಂಟೆಗೆ ಅಲ್ಲಿಂದ ಏರ್ಲಿಫ್ಟ್ ಆಗ್ತವೆ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಕೂಡ ಹೇರುವಂಥದ್ದು. ಕುಂಭಮೇಳಕ್ಕೆ ಹೋದಂಥ 4 ಜನರು ಈಗ ಬೆಳಗಾವಿ 4 ಜನರು ಸಾವನ್ನಪ್ಪಿದ್ದಾರೆ. ಈಗಾಗಲೇ ಅವರ ಮೃತದೇಹಗಳು ದೆಹಲಿಯನ್ನು ತಲುಪಿದ್ದು ಅಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಮರಣೋತ್ತರ ಪರೀಕ್ಷೆ ಬಳಿಕ ಬೆಳಗಾವಿಗೆ ಏರ್ಲಿಫ್ಟನ್ನು ಮಾಡಲಾಗುತ್ತೆ. ಏರ್ಲಿಫ್ಟ್ ಆದ ನಂತರ ಕುಟುಂಬಸ್ಥರಿಗೂ ಕೂಡ ಮೃತದೇಹಗಳನ್ನು ಹಸ್ತಾಂತರ ಮಾಡ್ತಾರೆ. ಆ ಬಳಿಕ ವಿಧಿವಿಧಾನಗಳ ಪ್ರಕಾರ ಅದು ಅಂತ್ಯಕ್ರಿಯೆ ಕೂಡ ನಡೆಯುತ್ತೆ. ಸದ್ಯ ನಾನಿರುವಂಥ ಸ್ಥಳ ಶೆಟ್ಟಿಗಲ್ಲಿಯ ಅರುಣ್ ಕೋರ್ಪಡೆ ಎಂಬುವರು ಸಾವನ್ನಪ್ಪಿದ್ರು ಕುಂಭಮೇಳದಲ್ಲಿ ಕಾಲ್ತುಳಿತದಲ್ಲಿ ಅವರ ನಿವಾಸದಲ್ಲಿ ಇರುವಂಥ ದೃಶ್ಯದಲ್ಲಿ ಗಮನಿಸ್ಬೋದು. ಮನೆಯಲ್ಲಿ ಕೂಡ ನೀರವ ಮೌನ ಕೂಡ ಆವರಿಸಿದ್ದು. ಸುಮಾರು 4 ಜನ ಸಹೋದರಿಯರು ಸಹೋದರನ ಮೃತದೇಹದ ಆಗಮನಕ್ಕಾಗಿ ಕಾಯ್ತಿರುವಂಥದ್ದು. ಸಾಕಷ್ಟು ಅಂದರೆ ಧಾರ್ಮಿಕವಾಗಿ ಭಕ್ತರಾಗಿದ್ದಂಥ ಅರುಣ್ ಕೋರ್ಪಡೆ ಅವರು ಸಾಕಷ್ಟು ಅಂದರೆ ಕಾಶಿ ಇರ್ಬೋದು, ಬೇರೆ ಬೇರೆ ದೇವಸ್ಥಾನಗಳಿರ್ಬೋದು, ಪಂಢರಪುರ ಸೇರಿದಂತೆ ವಿವಿಧ ಕಡೆ ಎಲ್ಲ ಕಡೆ ಕೂಡ ಆ ದೇವಸ್ಥಾನಕ್ಕೆ ಹೋಗ್ತಿದ್ರು ಅನ್ನೋ ಒಂದು ಮಾತನ್ನು ಕೂಡ ಕೊಟ್ಟಿರುವಂಥದ್ದು. ಮತ್ತು ಅರುಣ್ ಕೋರ್ಪಡೆ ಅವರಿಗೆ 2 ಗಂಡು ಮಕ್ಕಳಿದ್ರೆ, ಮತ್ತೊಬ್ಬರು ಇಂಡೋನೇಷ್ಯಾದಲ್ಲಿದ್ದಾರೆ. ಅವರು ಕೂಡ ಈಗ ಬರ್ತಿದ್ದಾರೆ. ಬಂದ ನಂತರ ಅಂತ್ಯಕ್ರಿಯೆಗೆ ಕುಟುಂಬಸ್ಥರು ಕೂಡ ಸಕಲವಾದಂಥ ಸಿದ್ಧತೆಯನ್ನು ಕೂಡ ಮಾಡ್ತಿರುವಂಥದ್ದು. 4 ಜನ ಸಹೋದರಿಯರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡಿಸ್ತೀನಿ. ಅಮ್ಮ ಯಾವಾಗ ಹೋಗಿದ್ರು ಅವರು? ರವಿವಾರ ದಿವಸ ಹೋಗಿದ್ರು. ರವಿವಾರ ದಿವಸ ನನಗೆ 6 ಗಂಟೆಗೆ ಫೋನ್ ಬಂತು. ನಾವು ಈ ಕಡೆ ಇರೋದಿಲ್ಲ ಮಹಾರಾಷ್ಟ್ರ ಒಳಗೆ ನನಗೆ ಕೊಟ್ಟಾರ ಅಲ್ಲಿ ಇರ್ತೀನಿ ಅಲ್ಲಿ ಫೋನ್ ಬಂತು ಚಿಕ್ಕೋಡಿ ಒಳಗೆ ಅವ್ರು ನಿಂತಿದ್ರು ಚಾ ಕುಡಿಯಾಕ ನಾ ಚಾ ಕುಡಿಯಾಕು ನಿಂತೇವಪ್ಪ ನಾ ಹೋಗಾಕತ್ತೀನಿ ಅಕ್ಕ ನಾ ಗುಡಿಗೆ ಇದಕ್ಕೆ ದೇವ್ರಿಗೆ ಪ್ರಯಾಗ್ ಚಿಕ್ಲಿಗೆ ಹೋಗಾಕತ್ತೀನಿ ಕುಂಭಮೇಳಕ್ಕೆ ಈಗ ಹೋಗೋತ್ನ್ಯಾಗ ಎಲ್ಲೆಲ್ಲೇ ದೇವ್ರ ಅದಾರ ಅಲ್ಲಿ ಕಡೆ ಹೋಗ್ತೀನಿ ಭೇಟಿ ಆಗ್ತೀನಿ ಮತ್ತು ಹೋಗ್ತೇವ್ರ ಆಮೇಲೆ ನಾ ಮರನೇ ದಿವಸ ಸೋಮವಾರ ದಿವಸ ಫೋನ್ ಮಾಡಿನಿ ನಾನು. ಮಕ್ಕಳು ಇಬ್ರು ಗಂಡು ಮಕ್ಕಳು ಬೇಡ ಮತ್ತೊಂದು ಸರಿ ಹಾಕತ್ತಿದ್ರಿ ದೊಡ್ಡವ ಭಾಳ ಅಂದ ಬ್ಯಾಡಪ್ಪ ಈಗ ಹೋಗ್ಬ್ಯಾಡ್ರಿ ಭಾಳ ಗರ್ದಿ ಐತಿ ನೀವು ಆಮೇಲೆ ಹೋಗ್ರಿ ಈಗ ಹೋಗ್ಬ್ಯಾಡ್ರಿ ಅಂದ್ರೆ ಇಲ್ಲ ನಾವು ಹೋಗವ್ರಂತ ಇದು ಮಾಡಿರಿ. ಈಗ ಎಷ್ಟು ಗಂಟೆಗೆ ಬರ್ತಿದೆ ಅಂತೇಳಿ ಅಧಿಕಾರಿಗಳಾಗಲಿ ಯಾರಾದರೂ ಹೇಳಿದಾರಮ್ಮ? ಹಾಂ ಈಗ 5 ಗಂಟೆ ತನಕ ನಾವು ಈ ಕಡೆ ಬರಾಕತ್ತೀವಂತ ಅವರು ಮಿಸ್ಸಸ್ ಹೇಳಿ ನಮ್ಮ ವೈನಿ. ಹೆಂಗಿದ್ರಮ್ಮ ಮನೆಯಾಗೆಲ್ಲ? ಭಾಳ ಚಲೋ ರೀ ನಮ್ದು ಮನಿನ ಎಲ್ಲ ಇದೈತ್ರಿ ಹಂಗೆ ಯಾರ್ದು ಏನು ಯಾರಿಗೆ ಈದಿಲ್ಲ ಏನಿಲ್ಲ ಅಕ್ಕಂಗರಿಗೆಲ್ಲ ಹಚ್ಕೊಂಡು ಎಲ್ಲರಿಗೆ ಹಚ್ಕೊಂಡು ಇದು ಮಾಡ್ತಿದ್ರು ಏನೂ ಇಲ್ಲ. ಅಮ್ಮ ಈಗ ಅಂತ್ಯಕ್ರಿಯೆ ಅದು ಎಲ್ಲಿ ಮಾಡ್ತೀರಿ? ಇಲ್ಲೇ ಇದಕ್ಕೆ ರೀ ಸದಾಶಿವನಗರಕ್ಕೆ ಅಲ್ಲೇ ಮಾಡೋದ್ರಿ. ಈಗ ದೇವಸ್ಥಾನಕ್ಕೆ ಹೋದವರು ವಾಪಸ್ ಬರಲಿಲ್ಲ? ಬರಲಿಲ್ಲ ರೀ ನಮ್ಮ ತಮ್ಮ ಹೋಗಿ ಬಂದಿಲ್ಲ
ಭಾಳ ಚಲೋ ಐತ್ರಿ ಭಾಳ ಚಲೋ ಐತ್ರಿ ಎಲ್ಲರಿಗೂ ಹಚ್ಕೊಂಡು ಎಲ್ಲರಿಗೂ ಮಾತಾಡ್ಕೊಂತ ಚಲೋ ಇದ್ರು ಅಷ್ಟು ಚಲೋ ಐತ್ರಿ. ಅವ್ರ ಜೊತೆಗೆ ಹೋದಂಥವ್ರು ಒಟ್ಟು 60 ಜನರ ಪೈಕಿ ಇವ್ರು 4 ಜನರಿಗೆ ಇದಾಗಿದೆ. ಜನ ಹೋಗ್ಯಾರ ಇವ್ರು 4 ಇದಿಷ್ಟು ಕುಟುಂಬಸ್ಥರ ಮಾತಾಗಿರುವಂಥದ್ದು. ಸದಾಶಿವನಗರದ ಏನು ಸ್ಮಶಾನದಲ್ಲಿ ಅಂತ್ಯಕ್ರಿಯೆಯನ್ನು ಮಾಡ್ತಿದ್ದೇವೆ ಮತ್ತು ಜಿಲ್ಲಾಡಳಿತ ಕೂಡ ನಮಗೆ ಸಂಪರ್ಕದಲ್ಲಿ ಇದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳ್ತಿರುವಂಥದ್ದು. ಒಟ್ಟಾರೆ ಬೆಳಗಾವಿ ಜಿಲ್ಲಾಡಳಿತ ಕೂಡ ಈಗಾಗಲೇ ಅವರನ್ನು ಮರಣೋತ್ತರ ಪರೀಕ್ಷೆ ಅಂದರೆ ದೆಹಲಿಯಲ್ಲಿ ಈಗಾಗಲೇ ಕರ್ನಾಟಕ ಭವನದಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ನಡೆಸಿ ಅಲ್ಲಿಂದ ಏನು ಬೆಳಗಾವಿಯ ಏರ್ಪೋರ್ಟ್ಗೆ ಏನು ಏರ್ಲಿಫ್ಟ್ ಮಾಡುವ ಮೂಲಕ ಇಲ್ಲಿ ಆ ಕುಟುಂಬಸ್ಥರಿಗೆ ಕೂಡ ಹಸ್ತಾಂತರ ಮಾಡಲಾಗಿದೆ. ಸಂಜೆ 5:30 ಸುಮಾರಿಗೆ ಬರುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಮಧ್ಯಾಹ್ನ 3 ಗಂಟೆಗೆ ಅಲ್ಲಿಂದ ಏರ್ಲಿಫ್ಟ್ ಆಗ್ತವೆ ಅನ್ನೋ ಒಂದು ಮಾತನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಕೂಡ ಹೇರುವಂಥದ್ದು.